గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరికాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద అంబుజాక్షనమో ప్రహ్లాద వరద అంబుజాక్షనమో ప్రహ్లాద వరద పీతాంబరధర ప్రహ్లాద వరద పీతాంబరధర ప్రహ్లాద వరద అంబుజాక్షనమో ప్రహ్లాద వరద హరివేషావతార ప్రహ్లాద వరద హరవిరిల్చినుత ప్రహ్లాద వరద హరివేషావతార ప్రహ్లాద వరద హరవిరిల్చినుత ప్రహ్లాద వరద హరిదానవాంతక ప్రహ్లాద వరద హరిదానవాంతక ప్రహ్లాద వరద పరమ పురుష నమో ప్రహ్లాద వరద పరమ పురుష నమో ప్రహ్లాద వరద అంబుజాక్ష నమో ప్రహ్లాద వరద పీతాంబరధర ప్రహ్లాద వరద అంబుజాక్ష నమో ప్రహ్లాద వరద అమిత గుణాకర ప్రహ్లాద వరద అమరవందిత ప్రహ్లాద వరద అమిత గుణాకర ప్రహ్లాద వరద అమరవందిత ప్రహ్లాద వరద అమృతమయ రూప ప్రహ్లాద వరద అమృతమయ రూప
వరద ప్రమదాంక నమో ప్రహ్లాద వరద అంబుజాక్ష నమో ప్రహ్లాద వరద పీతాంబరధర ప్రహ్లాద వరద అంబుజాక్ష నమో ప్రహ్లాద వరద. अहिराजशयन प्रह्लाद वरद अहोबलेश प्रह्लाद वरद अहिराजशयन प्रह्लाद वरद अहोबलेश प्रह्लाद वरद सहज श्री वेंकटाचल निवास प्रह्लाद वरद सहज श्री वेंकटाचल निवास नित्य बहुरवि तेज नमो प्रह्लाद वरद नित्य बहुरवि तेज नमो प्रह्लाद वरद अंबुजाक्ष नमो प्रह्लाद वरद पीतांबरधर प्रह्लाद वरद अंबुजाक्ष नमो प्रह्लाद वरद. శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద. శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద. శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద. పురాణ పురుష గోవింద ಪುಂಡರಿಕಾಕ್ಷ ಗೋವಿಂದ ರಾಗೋಣ. ಗೋವಿಂದ ಹರಿ ಗೋವಿಂದ. ಕೃತಯುಗದಲ್ಲಿ ನರಸಿಂಹನಾಗಿ ಲೋಕದಲ್ಲಿ ವಿಶೇಷವಾದಂತಹ ಕಾರ್ಯವನ್ನು ಮಾಡಿರ್ತಕ್ಕಂಥವರು. ಅಂತಹ ಆ ನರಸಿಂಹ ಸ್ವಾಮಿಯ ಸ್ಮರಣೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ಸಿಂಹ ವಾಹನವನ್ನು ಅಧಿರೋಹಿಸಿದಂತಹ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸೋಣ. ನರಸಿಂಹ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹ ಕಲ್ಯಾಣ ವೆಂಕಟೇಶ್ವರನನ್ನು ಪ್ರಾರ್ಥಿಸೋಣ. ಅರ್ಚತ ಪ್ರಾರ್ಥ್ಯತ ಪ್ರಿಯ ಮೇಧಾಸೋ ಅರ್ಚತ ಎಂಬುದಾಗಿ ವೇದ ತಿಳಿಸಿಕೊಡ್ತಾ ಇದೆ. ಭಗವಂತನನ್ನು ಅರ್ಚಿಸಬೇಕಂತೆ, ವಿಶೇಷವಾಗಿ ಅರ್ಚಿಸಬೇಕಂತೆ. ಹಾಗೆ ಮಾಡಿದ್ದು ಅಂತಾದರೆ ಆ
ಜಯ ಜಯ ನೃಸಿಂಹ ಸರ್ವೇಶ ಜಯ ಜಯ ನೃಸಿಂಹ ಸರ್ವೇಶ ಭಯಹರ ವೀರ ಪ್ರಹ್ಲಾದ ವರದ ಭಯಹರ ವೀರ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಭಯಹರ ವೀರ ಪ್ರಹ್ಲಾದ ವರದ ಭಯಹರ ವೀರ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಜಯ ಜಯ ನೃಸಿಂಹ ಸರ್ವೇಶ ಶಶಿನಯನ ಮೃಗನರ ವೇಷ ಬಹಿರಂತಸ್ಥಲ ಪರಿಪೂರ್ಣ ಮಿಹಿರ ಶಶಿನಯನ ಮೃಗನರ ವೇಷ ಬಹಿರಂತಸ್ಥಲ ಪರಿಪೂರ್ಣ ಅಹಿನಾಯಕ ಸಿಂಹಾಸನ ರಾಜಿತ ಬಹುಳ ಗುಣಗಣ ಪ್ರಹ್ಲಾದ ವರದ ಅಹಿನಾಯಕ ಸಿಂಹಾಸನ ರಾಜಿತ ಬಹುಳ ಗುಣಗಣ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಭಯಹರ ವೀರ ಪ್ರಹ್ಲಾದ ವರದ ಭಯಹರ ವೀರ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಜಯ ಜಯ ನೃಸಿಂಹ ಸರ್ವೇಶ
ಚಟುಲ ಪರಾಕ್ರಮ ಸಮಘನ ವಿರಹಿತ ನಿಟಲ ನೇತ್ರ ಮೌನಿ ಪ್ರಣುತ ಚಟುಲ ಪರಾಕ್ರಮ ಸಮಘನ ವಿರಹಿತ ನಿಟಲ ನೇತ್ರ ಮೌನಿ ಪ್ರಣುತ ಕುಟಿಲ ದೈತ್ಯ ಸತಿ ಕುಕ್ಷಿ ವಿದಾರಣ ಪಟು ವಜ್ರನಖ ಪ್ರಹ್ಲಾದ ವರದ ಕುಟಿಲ ದೈತ್ಯ ಸತಿ ಕುಕ್ಷಿ ವಿದಾರಣ ಪಟು ವಜ್ರನಖ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಭಯಹರ ವೀರ ಪ್ರಹ್ಲಾದ ವರದ ಭಯಹರ ವೀರ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಜಯ ಜಯ ನೃಸಿಂಹ ಸರ್ವೇಶ ಶ್ರೀವನಿತಾ ಸಂಸ್ಥಿತ ವಾಮಾಂಕ ಭಾವಜ ಕೋಟಿ ಪ್ರತಿಮಾನ ಶ್ರೀವನಿತಾ ಸಂಸ್ಕೃತ ವಾಮಾಂಕ ಭಾವಜ ಕೋಟಿ ಪ್ರತಿಮಾನ ಶ್ರೀ ವೆಂಕಟಗಿರಿ ಶಿಖರ ನಿವಾಸ ಪಾವನ ಚರಿತ ಪ್ರಹ್ಲಾದ ವರದ ಶ್ರೀ ವೆಂಕಟಗಿರಿ ಶಿಖರ ನಿವಾಸ ಪಾವನ ಚರಿತ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಭಯಹರ ವೀರ ಪ್ರಹ್ಲಾದ ವರದ ಭಯಹರ ವೀರ ಪ್ರಹ್ಲಾದ ವರದ ಜಯ ಜಯ ನೃಸಿಂಹ ಸರ್ವೇಶ ಜಯ ಜಯ ನೃಸಿಂಹ ಜಯ ಜಯ ನೃಸಿಂಹ ಸರ್ವೇಶ ಎಂಬುದಾಗಿ ಸರ್ವರಿಗೂ ಸಕಲರಿಗೂ ಕೂಡ ಈಶನಾಗಿರತಕ್ಕಂತಹ ಒಡೆಯನಾಗಿರತಕ್ಕಂತಹ ನರಸಿಂಹ ಸ್ವಾಮಿಯನ್ನು ಅರ್ಚಕ ವರೇಣ್ಯರು ಕರ್ಪೂರ ಫಲ ನೀರಾಜನದಿಂದ ಅರ್ಚಿಸುತ್ತಿದ್ದಾರೆ. ಶ್ರೀಮತ್ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕರಾವಲಂಬನೆಯನ್ನು ನಾವು ಪ್ರತಿನಿತ್ಯವೂ ಕೂಡ ಪ್ರಾರ್ಥಿಸಬೇಕು. ಆ ಜಗದೊಡೆಯನಾಗಿರ್ತಕ್ಕಂತಹ ನರಸಿಂಹ ಸ್ವಾಮಿ ಶ್ರೀಮತ್ ಪಯೋನಿಧಿ ನಿಕೇತನನಾಗಿದ್ದಾನೆ. ಕ್ಷೀರ ಸಾಗರವೇ ಅವನ ಮನೆಯಾಗಿರುವಂತಹದ್ದಾಗಿದೆ. ಕೈಗಳಲ್ಲಿ ಸುದರ್ಶನ ಚಕ್ರ ಶಂಖ ಇತ್ಯಾದಿ ಆಯುಧಗಳಿಂದ ದರ್ಶನವನ್ನು ನೀಡುತ್ತಾ ತನ್ನ ಭಕ್ತರಿಗೆಲ್ಲರಿಗೂ ಕೂಡ ಚಿಹ್ನೆಯನ್ನು ಧರಿಸಿ ನಿಮ್ಮ ರಕ್ಷಣೆಯನ್ನು ನಾನು ಮಾಡ್ತೇನೆ ಎಂಬತಕ್ಕಂತಹ ಸಂದೇಶವನ್ನು ನೀಡ್ತಾ ಇದ್ದಾನೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕೌಸ್ತುಭ ಮಣಿಯಿಂದ ವಿರಾಜಿಸ್ತಕ್ಕಂಥವನು ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ. ಆ ಸ್ವಾಮಿಯ ದರ್ಶನ ಮಾಡ್ತಾ ಇದ್ದದ್ದು ಅಂತಾದರೆ ಪುಣ್ಯ ಸಂಪಾದನೆ ತಾನಾಗಿಯೇ ಆಗುವಂತಹದ್ದಾಗ್ತದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮೂರ್ತಿ, ಜ್ಞಾನಾನಂದಮಯವಾಗಿರ್ತಕ್ಕಂತಹ ಶರೀರ, ಪ್ರಾಕೃತ ಶರೀರವಲ್ಲ. ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ, ಯೋಗಿಗಳಿಗೆಲ್ಲ ಈಶನಾಗಿರ್ತಕ್ಕಂಥವನು ಸ್ವಾಮಿ ಸರ್ವೇಶ ನರಸಿಂಹ. ಶಾಶ್ವತ ಶರಣ್ಯ, ಎಲ್ಲರಿಗೂ ಕೂಡ ಯಾವಾಗಲೂ ಕೂಡ ರಕ್ಷಕನಾಗಿರ್ತಕ್ಕಂಥವನು ಸ್ವಾಮಿ ಲಕ್ಷ್ಮೀ ನರಸಿಂಹನಾಗಿದ್ದಾನೆ. ಭವ ಅನ್ನತಕ್ಕಂತಹ ಸಾಗರ ಏನಿದೆ, ಈ ಸಾಗರವನ್ನು ದಾಟಿಸುವಂತಹ ಹಡಗು ನೌಕೆಯೂ ಕೂಡ ಆ ನರಸಿಂಹ ಸ್ವಾಮಿಯೇ ಆಗಿದ್ದಾನೆ. ಅಂತಹ ಆ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪ್ರಾರ್ಥಿಸೋಣ. ಮಮ ದೇಹಿ ಕರಾವಲಂಬಂ ಎಂಬುದಾಗಿ. ಬ್ರಹ್ಮೇಂದ್ರ ರುದ್ರ
ಮರುದರ್ಕ ಕಿರೀಟ ಕೋಟಿ ಸಂಘಟಿತ ಘ್ರಿಕಮಲಾ ಮಲಕಾಂತಿ ಕಾಂತ ಲಕ್ಷ್ಮೀ ಲಸತ್ಕುಚ ಸರೋರುಹ ರಾಜಹಂಸ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಬ್ರಹ್ಮ, ರುದ್ರ, ಇಂದ್ರ ಮೊದಲಾದಂತಹ ಮರುದು, ಅರ್ಕ ಇವರೆಲ್ಲರೂ ಕೂಡ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ಆ ಸ್ವಾಮಿಯ ಪಾದಪದ್ಮಗಳನ್ನು ನಮಿಸ್ತಾ ಇದ್ದಾರೆ. ನಮಿಸುವ ಸಂದರ್ಭದಲ್ಲಿ ಅವರ ಕಿರೀಟದಲ್ಲಿರತಕ್ಕಂತಹ ಮಣಿ ಏನಿದೆ, ಆ ಮಣಿ ಆ ಸ್ವಾಮಿಯ ಪಾದಪದ್ಮಗಳಿಗೆ ಸ್ಪರ್ಶವಾಗುವಂತೆ ಆಗಿ ವಿಶೇಷವಾದಂತಹ ಕಾಂತಿ ಹೊರಹೊಮ್ಮುತ್ತಾ ಇದೆ ಅಂತೆ. ಲಕ್ಷ್ಮೀ ಲಸತ್ಕುಚ ಸರೋರುಹ ರಾಜಹಂಸ, ಅತ್ಯಂತ ಸುಶೋಭಿತವಾಗಿರ್ತಕ್ಕಂತಹ ಆ ಲಕ್ಷ್ಮಿಯ ಸನ್ನಿಧಾನವುಳ್ಳಂಥವನು. ಅಂತಹ ಆ ಲಕ್ಷ್ಮೀ ನೃಸಿಂಹ ಸರ್ವದಾ ನಮ್ಮ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಭಗವಂತನ ದಿವ್ಯವಾಗಿರ್ತಕ್ಕಂತಹ ಲೀಲೆಯನ್ನು ವರ್ಣಿಸ್ತಾ ಇದ್ದಾರೆ. ಕಮಲಗಳಿಗೆ ರಾಜಹಂಸ ಇದ್ದಂತೆ ಲಕ್ಷ್ಮಿಯ ಶೋಭಾಯಮಾನವಾದಂತಹ ಕುಚಗಳನ್ನು ತಕ್ಕಂತಹ ಕಮಲಗಳಿಗೆ ರಾಜಹಂಸದಂತೆ ಇರತಕ್ಕಂಥವನು ಹಂಸಾನಾಂ ರಾಜ ರಾಜಹಂಸ ಅಂತ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂಥವನು ಲಕ್ಷ್ಮೀ ನರಸಿಂಹ. ಅಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪಾದಪದ್ಮಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಿದ್ದೇವೆ. ಸಿಂಹವಾಹನವನ್ನು ಅಧಿರೋಹಿಸಿ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ಇದ್ದಾನೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಅಂತಹ ಆ ಸ್ವಾಮಿಯ ಇಂದಿನ ದಿನ ವಾಹನ ಸೇವೆ ಸಿಂಹವಾಹನ ಅನ್ನತಕ್ಕಂತಹದ್ದು. ಅಂತಹ ವಾಹನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಸಂಸಾರ ಘೋರ ಗಹನೆ ಚರತೋ ಮುರಾರೇ ಮಾರೋಗ್ರ ಭೀಕರ ಮೃಗ ಪ್ರವರಾರ್ದಿತಸ್ಯ ಆರ್ತಸ್ಯ ಮತ್ಸರ ನಿದಾಘ ನಿಪೀಡಿತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಮಮ ದೇಹಿ ಕರಾವಲಂಬಂ. ನರಸಿಂಹಸ್ವಾಮಿಯ ಅವತಾರ ಅದ್ಭುತವಾದಂತಹದ್ದು. ಎಂತಹ ಸಂದರ್ಭದಲ್ಲಿ ಎಷ್ಟು ಜನರ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಆ ನರಸಿಂಹನ ಅವತಾರ ಆಗಿದೆ ಎನ್ನುವುದನ್ನು ನಾವು ಭಾಗವತದಲ್ಲಿ ನೋಡ್ತೇವೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅತ್ಯಂತ ಅದ್ಭುತವಾದಂತಹ ರೂಪವನ್ನು ಧರಿಸಿದ್ದಾನೆ. ನರ ರೂಪವೂ ಅಲ್ಲ, ಮೃಗ ರೂಪವೂ ಅಲ್ಲ, ನರಮೃಗ ಆಕೃತಿಯಾಗಿದ್ದಾನೆ. ನರಮೃಗಾಕೃತಿಯಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅಂತಹ ಅದ್ಭುತವಾದಂತಹ ರೂಪ ಯಾಕೆ? ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯರು ಏನನ್ನ ಮಾತಾಡಿದ್ದಾರೋ, ಏನನ್ನ ಮಾತು ಕೊಟ್ಟಿದ್ದಾರೋ ಆ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಇಂತಹ ವಿಚಿತ್ರವಾದಂತಹ ರೂಪವನ್ನು ಜಗದೊಡೆಯ ಶ್ರೀಮನ್ನಾರಾಯಣ ಶ್ರೀ ಮಹಾವಿಷ್ಣು ಧರಿಸಿದಂಥವನಾಗಿದ್ದಾನೆ. ಪ್ರಹ್ಲಾದ ರಾಜರನ್ನು ವಿಶೇಷವಾಗಿ ಅನುಗ್ರಹಿಸಿರ್ತಕ್ಕಂತಹದ್ದು ಈ ಅವತಾರದ ಮುಖಾಂತರ. ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿ ಪ್ರಹ್ಲಾದನನ್ನು ವಿಶೇಷವಾದ ರೀತಿಯಿಂದ ಅನುಗ್ರಹಿಸಿ ದೈತ್ಯರಲ್ಲಿಯೂ ಕೂಡ ಭಗವಂತನಿಗೆ ಪರಮ ಆದರ ಅನ್ನುವಂತಹದ್ದಿರ್ತದೆ. ಅವನು ಕುಲವನ್ನು ನೋಡುವುದಿಲ್ಲ, ಬೇರೆ ಇನ್ಯಾವುದನ್ನು ನೋಡುವುದಿಲ್ಲ, ಭಕ್ತಿಯನ್ನು ಮಾತ್ರ ನೋಡ್ತಾನೆ ಅನ್ನಲಿಕ್ಕೆ ಇದು ದೃಷ್ಟಾಂತವಾಗಿದೆ. ನರಸಿಂಹನ ಅವತಾರವೇ ದೃಷ್ಟಾಂತವಾಗಿದೆ. ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಹಿಮೆ ಒಂದಲ್ಲ ಎರಡಲ್ಲ, ಅನಂತ ಮಹಿಮೆಗಳು. ಅಂತಹ ಅನಂತ ಮಹಿಮೆಗಳುಳ್ಳಂತಹ ಲಕ್ಷ್ಮೀ ನರಸಿಂಹ ನಮ್ಮೆಲ್ಲರ ಕೈಯನ್ನು ಹಿಡಿದು ಮೇಲೆತ್ತಿ ಸಂಸಾರ ಸಾಗರದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಎಂಬುದಾಗಿ
ಪ್ರಾರ್ಥನೆಯನ್ನು ಸಲ್ಲಿಸುವ. ಸಂಸಾರಕೂಪಮತಿ ಘೋರಮಗಾಧ ಮೂಲಂ ಸಂಪ್ರಾಪ್ಯ ದುಃಖ ಶತಸರ್ಪ ಸಮಾಕುಲಸ್ಯ ದೀನಸ್ಯ ದೇವ ಕೃಪಯಾ ಪದಮಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಸಂಸಾರ ಕೂಪ ಅತಿ ಘೋರವಾದಂತಹದ್ದು, ಅತ್ಯಂತ ಅಗಾಧವಾದಂತಹ ಆಳವಾದಂತಹ ಅದರ ಅಡಿ, ಅಂತಹದ್ದನ್ನು ಹೊಂದಿ ದುಃಖ ಶತಸರ್ಪ ಸಮಾಕುಲನಾಗಿದ್ದೇನೆ. ನನ್ನ ರಕ್ಷಣೆ ಮಾಡ್ತಕ್ಕಂತಹ ಭಾರ ನಿನ್ನದು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ಲಕ್ಷ್ಮೀ ನರಸಿಂಹಾಯ ನಮಃ. ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವಪಾರಾಯಣಾಯ ಶೋಭನಮೂರ್ತಯೇ ನಮೋ. ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವಪಾರಾಯಣಾಯ ಶೋಭನಮೂರ್ತಯೇ ನಮೋ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ತಗಿಟ ತಜ್ಜನುತ ತದ್ಧಿಮಿತ ತಿರುದೋ, ತಕ ತಗಿಟ ತಕ ಝನುತ ತಕ ಧಿಮಿತ ತಿರುದೋ, ತಜ್ಜನುತ ತಿರುದೋ, ತದ್ಧಿಮಿತ ತಿರುದೋ, 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 ತಿರುದೋ. ನಿತ್ಯಾಯ ವಿಬುಧ ಸಂಸ್ತುತ್ಯಾಯ ನಿತ್ಯಾಧಿಪತ್ಯಾಯ ಮುನಿಗಣ ಪ್ರತ್ಯಯಾಯ. ನಿತ್ಯಾಯ ವಿಬುಧ ಸಂಸ್ತುತ್ಯಾಯ ನಿತ್ಯಾಧಿಪತ್ಯಾಯ ಮುನಿಗಣ ಪ್ರತ್ಯಯಾಯ. ಸತ್ಯಾಯ ಪ್ರತ್ಯಕ್ಷಾಯ ಸನ್ಮಾನಸ ಸಾಂಗತ್ಯಾಯ ಜಗದವನ ಕೃತ್ಯಾಯ ತೇ ನಮೋ. ಸತ್ಯಾಯ ಪ್ರತ್ಯಕ್ಷಾಯ ಸನ್ಮಾನಸ ಸಾಂಗತ್ಯಾಯ ಜಗದವನ ಕೃತ್ಯಾಯ ತೇ ನಮೋ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವಪಾರಾಯಣಾಯ ಶೋಭನಮೂರ್ತಯೇ ನಮೋ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ತಕ ತಕಿಟ ತಕ ಝನುತ ತಕ ಧಿಮಿತ ತಿರುದೋ, ತಕ ಝನುತ ತಕ ಧಿಮಿತ ತಕ ತಿರುಗದ ತಿರುಗದೋ, ತಕ ಧಿಮಿತ ತಿರುಗದೋ, ತಕ ಝನುತ ತಿರುಗದೋ, 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 ತಿರುಗದ ತಿರುಗದೋ. ಅಕ್ಷರಾಯಾತಿ ನಿರಪೇಕ್ಷಾಯ ಪುಂಡರೀಕಾಕ್ಷಾಯ ಶ್ರೀವತ್ಸಲಕ್ಷಣಾಯ. ಅಕ್ಷರಾಯಾತಿ ನಿರಪೇಕ್ಷಾಯ ಪುಂಡರೀಕಾಕ್ಷಾಯ ಶ್ರೀವತ್ಸಲಕ್ಷಣಾಯ. ಅಕ್ಷೀಣ ವಿಜ್ಞಾನ ದಕ್ಷ ಯೋಗೀಂದ್ರ ಸಂರಕ್ಷಾನುಕಂಪ ಕಟಾಕ್ಷಾಯ ತೇ ನಮೋ. ಅಕ್ಷೀಣ ವಿಜ್ಞಾನ ದಕ್ಷ ಯೋಗೀಂದ್ರ ಸಂರಕ್ಷಾನುಕಂಪ ಕಟಾಕ್ಷಾಯ ತೇ ನಮೋ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವಪಾರಾಯಣಾಯ ಶೋಭನಮೂರ್ತಯೇ ನಮೋ. ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ, ನಮೋ ನಾರಾಯಣಾಯ. ತಗಿಟ ತಜ್ಜನುತ ತದ್ಧಿಮಿತ ತಿರುದೋ, ತಕ ತಗಿಟ ತಕ ಝನುತ ತಕ ಧಿಮಿತ ತಿರುದೋ, ತಜ್ಜನುತ ತಿರುದೋ, ತದ್ಧಿಮಿತ ತಿರುದೋ, 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 ತಿರುದೋ. ಪಾತ್ರದಾನೋತ್ಸವ ಪ್ರಧಿತ ವೆಂಕಟರಾಯ ಧಾತ್ರೀಶ ಕಾಮಿತಾರ್ಥ ಪ್ರದಾಯ. ಪಾತ್ರದಾನೋತ್ಸವ ಪ್ರಧಿತ ವೆಂಕಟರಾಯ ಧಾತ್ರೀಶ ಕಾಮಿತಾರ್ಥ ಪ್ರದಾಯ. ಗೋತ್ರ ಭಿನ್ಮಣಿ ರುಚಿರ ಗಾತ್ರಾಯ ರವಿಚಂದ್ರ ನೇತ್ರಾಯ ಶೇಷಾದ್ರಿ ನಿಲಯಾಯ ತೇ ನಮೋ. ಗೋತ್ರ ಭಿನ್ನಣಿ ರುಚಿರ ಗಾತ್ರಾಯ ರವಿಚಂದ್ರ ನೇತ್ರಾಯ
नारायणाय शेषाद्रिनिलयाय ते नमो नमो नारायणाय नमो नारायणाय नारायणाय सगुणब्रह्मणे सर्वपारायणाय शोभनमूर्तये नमो नमो नारायणाय 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 ನಮೋ ನಾರಾಯಣಾಯ ನಮೋ ನಾರಾಯಣಾಯ ಎಂಬುದಾಗಿ ಆ ನರಸಿಂಹ ಸ್ವಾಮಿಯನ್ನು, ಕಲ್ಯಾಣ ವೆಂಕಟೇಶ್ವರನನ್ನು, ನಾರಾಯಣನನ್ನು, ಶ್ರೀ ಮಹಾವಿಷ್ಣುವನ್ನು ನಮಿಸುತ್ತಾ ಭಕ್ತರಾದ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಅಪಾರವಾಗಿರತಕ್ಕಂತಹ ಭಕ್ತಿಯನ್ನು ಮಾಡ್ತಾ ಇರುವಂತಹದ್ದು. ಭಕ್ತ್ಯಾ ತುಷ್ಯತಿ ಮಾಧವ. ಮಾಧವ ತುಷ್ಟನಾಗುವುದೇ ಭಕ್ತಿಯಿಂದ. ಭಕ್ತಿ ಅಂದರೆ ಭಗವಂತನಲ್ಲಿ ಮಾಡ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಸ್ನೇಹ, ಸೌಹಾರ್ದತೆ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಅಂತ ಹೇಳ್ತಾರೆ ಜ್ಞಾನಿಗಳು. ಮುಕ್ತಿಗೆ ಸುಲಭವಾದಂತಹ ಸೋಪಾನ ಏನಾದರೂ ಇದೆ, ಮೆಟ್ಟಿಲು ಅಂತಂದರೆ ಅದು ಭಕ್ತಿ. ಭಕ್ತಿಯ ಲಕ್ಷಣದಲ್ಲಿ ಹೇಳ್ತಾರೆ, ಆ ಭಗವಂತ ಸರ್ವತಂತ್ರ ಸ್ವತಂತ್ರನಾದಂಥವನು, ಅವನನ್ನು ಆ ರೀತಿಯಾಗಿ ತಿಳಿದುಕೊಳ್ಳಬೇಕು. ಮಹಾತ್ಮ ಜ್ಞಾನಪೂರ್ವಸ್ತು, ಅವನ ಮಹಿಮೆಗಳನ್ನು ತಿಳಿದುಕೊಳ್ಳಬೇಕು. ಎಂತೆಂತಹ ಮಹಿಮೆಯನ್ನು ಮಾಡಿದ್ದಾನೆ, ಅವನ ಮಹಿಮೆಗಳು ಏನೇನಿದ್ದಾವೆ. ಅನೋರಣೀಯಾನ್ ಮಹತೋ ಮಹೀಯಾನ್, ಅಣುವಿಗಿಂತಲೂ ಅಣುವಾಗ್ತಾನೆ, ಮಹತ್ತಿಗಿಂತಲೂ ಮಹತ್ತಾಗ್ತಾನೆ. ಎಲ್ಲ ಪ್ರಾಣಿಗಳಲ್ಲಿ ಇರ್ತಾನೆ, ಎಲ್ಲ ವಸ್ತುಗಳಲ್ಲಿರ್ತಾನೆ, ಎಲ್ಲೆಡೆಯಲ್ಲಿಯೂ ಕೂಡ ಇರುತ್ತಾ ಅವರವರಿಗೆ ಬೇಕಾಗಿರುವಂತಹ ಎಲ್ಲವನ್ನು ಕೂಡ ಸರಿಯಾದ ಸಮಯಕ್ಕೆ ಒದಗಿಸಿಕೊಡುತ್ತಾನೆ. ಎಲ್ಲವೂ ಕೂಡ ಆ ಭಗವಂತನ ಇಚ್ಛೆಯಿಂದಲೇ ನಡೆಯತಕ್ಕಂಥದ್ದು. ಹೀಗೆ ಒಂದಲ್ಲ ಎರಡಲ್ಲ ಅನಂತ ಮಹಿಮೆಗಳಿದ್ದಾವೆ. ಅಂತಹ ಆ ಮಹಿಮೆಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ತಿಳಿದುಕೊಳ್ಳುತ್ತಾ ಮಹಾತ್ಮ ಜ್ಞಾನವು ಸಂಪಾದನೆ ಮಾಡಲೇಬೇಕಾಗಿರುವಂತಹದ್ದು. ಆ ಜ್ಞಾನ ಪುರಸ್ಸರವಾಗಿ ದೃಢವಾದ ರೀತಿಯಲ್ಲಿ ಅವನನ್ನೇ ಸರ್ವೋತ್ತಮ ಎಂಬುದಾಗಿ ತಿಳಿದುಕೊಳ್ಳಬೇಕು. ಸರ್ವತೋಧಿಕ, ಆ ಭಗವಂತನಲ್ಲಿ ಪ್ರೀತಿಯನ್ನು ಮಾಡಬೇಕಂತೆ, ಸ್ನೇಹವನ್ನು ಮಾಡಬೇಕಂತೆ. ಸರ್ವತೋಧಿಕ, ಎಲ್ಲರಿಗಿಂತಲೂ ಹೆಚ್ಚಾದಂತಹ ಪ್ರೀತಿ ಆ ಭಗವಂತನಲ್ಲಿ ಮಾಡಬೇಕು, ಸರ್ವತಂತ್ರ ಸ್ವತಂತ್ರನಾದ ಕಾರಣ. ಆ ರೀತಿಯಾಗಿ ಮಾಡುವ ಸ್ನೇಹವನ್ನೇ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಭಕ್ತಿಯಿಂದಲೇ ಮುಕ್ತಿ ಅನ್ನುವಂತಹದ್ದು ಸಿಗುತ್ತದೆ. ತಯಾ ಮುಕ್ತಿ ನ ಚಾನ್ಯಥ, ಅನ್ಯಥಾ ಮುಕ್ತಿ ಸಿಗುವುದಿಲ್ಲ. ಮುಕ್ತಿ ನೈಜ ಸುಖಾನುಭೂತಿ, ನಮ್ಮೆಲ್ಲರ ಸ್ವರೂಪದ ಆನಂದದ ಆವಿರ್ಭಾವವನ್ನೇ ಮುಕ್ತಿ ಅಂತ ಹೇಳ್ತಾರೆ. ಆ ಮುಕ್ತಿಗೆ ಸಾಧನ ನಿರ್ಮಲವಾದಂತಹ ಭಕ್ತಿಯಂತಹ ಭಕ್ತಿಯನ್ನು ಕೊಟ್ಟು ನಮ್ಮನ್ನು ಉದ್ಧರಿಸು ಎಂಬುದಾಗಿ ನರಸಿಂಹಸ್ವಾಮಿಯಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಿಂಹವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ನರಸಿಂಹಾವತಾರದಲ್ಲಿ ದರ್ಶನವನ್ನು ನೀಡುತ್ತಾ ಎಲ್ಲರ ಒಳಗಡೆ ಇರತಕ್ಕಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಹಾಕ್ತಾ ಇದ್ದಾರೆ. ಅಹಂಕಾರ, ನಾನು, ನನ್ನದು, ನಾನೇ ಸ್ವಾಮಿ ಅನ್ನತಕ್ಕಂತಹ ಭಾವನೆ, ದತ್ತ ಸ್ವಾತಂತ್ರ್ಯ ನಮ್ಮ ಹತ್ರ ಇರುವಂತಹದ್ದು. ಸರ್ವತಂತ್ರ ಸ್ವತಂತ್ರ ಆ ಭಗವಂತನೇ. ಆದರೆ ಆ ದತ್ತ ಸ್ವಾತಂತ್ರ್ಯವನ್ನು ಸರ್ವಸ್ವಾತಂತ್ರ್ಯ ಎಂಬ ಭ್ರಮೆಗೊಂಡು ನಾವು ವ್ಯವಹಾರವನ್ನು ಲೋಕದಲ್ಲಿ ಮಾಡಿದ್ದು ಅಂತಾದರೆ ಸದೆಬಡಿಯಲಿಕ್ಕಾಗಿ ಎಷ್ಟು ಚಾಣಾಕ್ಷತನದಿಂದ ವರವನ್ನು ಪಡೆದುಕೊಂಡಿದ್ದರೂ, ಯಾವ ರೀತಿಯಾಗಿ ನಾವು ವ್ಯವಹಾರವನ್ನು ಮಾಡಿದರೂ ಕೂಡ ಭಗವಂತನ ಜ್ಞಾನದ ಮುಂದೆ, ಅವನ ಚಿಂತನೆಯ ಮುಂದೆ, ಅವನ ಕೋಪದ ಮುಂದೆ ಯಾವುದೂ ನಿಲ್ಲುವುದಿಲ್ಲ. ಅದಕ್ಕೆ ದೃಷ್ಟಾಂತ ಹಿರಣ್ಯಕಶಿಪು. ಹಾಗಾಗಿ ಆ ಹಿರಣ್ಯಕಶಿಪು ಎಂತಹ ವರವನ್ನು ಪಡೆದಿದ್ದ, ಲೋಕದಲ್ಲಿ ವಿಲಕ್ಷಣವಾದಂತಹ ವರ. ಹಾಗಾಗಿ ನರನಿಂದಲೂ ಮರಣ ಇರಬಾರದು, ಮೃಗದಿಂದಲೂ ಇರಬಾರದು. ಆದರೆ ನರಮೃಗ ಅನ್ನುವಂತಹದ್ದೊಂದಿದೆ ಅಲ್ವಾ, ಒಳಗಲ್ಲ ಹೊರಗಲ್ಲ, ಮಧ್ಯದಲ್ಲಿ ಹೊಸ್ತಿಲಿನಲ್ಲಿ, ಹಗಲಲ್ಲ ರಾತ್ರಿಯಲ್ಲ ಸಾಯಂಕಾಲ ವೇಳೆಯಲ್ಲಿ
ಹೀಗೆ ಎಲ್ಲದಕ್ಕೂ ಕೂಡ ಒಂದು ಉಪಾಯ ಅನ್ನುವಂತಹದ್ದಿದ್ದೇ ಇದೆ. ಅದು ಆ ಭಗವಂತ ಸರಿಯಾದ ಸಮಯಕ್ಕೆ ಭಕ್ತರಿಗೂ ಕೂಡ ಒದಗಿಸಿಕೊಡ್ತಾ ಇರ್ತಾನೆ. ಎಂತಹ ಕಷ್ಟದಲ್ಲಿರ್ತಾರೆ, ಎಂತಹ ಒತ್ತಡಿಯಲ್ಲಿರ್ತಾರೆ, ಆ ಎಲ್ಲ ಒತ್ತಡಗಳನ್ನು ತಡ್ಕೊಂಡು ಅವರಿಂದ ಏನಾದರೂ ಜೀವನದಲ್ಲಿ ಮುಂದೆ ಹೋಗುವುದು ಅಂತಾದರೆ ತಟ್ಟನೆ ಅವರ ಮನಸ್ಸಿಗೆ ಒಂದು ಉಪಾಯ ತಟ್ಟುತ್ತದೆ. ಅದು ಆ ಭಗವಂತನ ಅನುಗ್ರಹದಿಂದ. ಆ ರೀತಿಯಾದಂತಹ ಉಪಾಯದಿಂದ ಜೀವನದಲ್ಲಿ ಸುಲಭವಾಗಿ ಮುಂದೆ ಸಾಗುವಲಿಕ್ಕೆ ಆಗುತ್ತದೆ. ಅಂತಹ ಅದ್ಭುತವಾದಂತಹ ಉಪಾಯಗಳನ್ನು ಸರಿಯಾದ ಸಮಯಕ್ಕೆ ಕೊಟ್ಟು ನಮ್ಮನ್ನು ಉದ್ಧರಿಸ್ತಾ ಇರತಕ್ಕಂತಹ ನಿನಗೆ ಅನಂತ ಅನಂತ ನಮನಗಳು ಎಂಬುದಾಗಿ ಆ ನರಸಿಂಹ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ನಮಿಸೋಣ. ನಮಿಸಿ ಕೃತಕೃತ್ಯರಾಗೋಣ. ಅದ್ಭುತವಾದ ರೀತಿಯಲ್ಲಿ ಶ್ರೀನಿವಾಸ ಮಂಗಾಪುರ ಕ್ಷೇತ್ರದಲ್ಲಿ ಸಿಂಹ ವಾಹನ ಸೇವೆ ಅತ್ಯಂತ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗುತ್ತಿದ್ದೇವೆ. ಪ್ರಹ್ಲಾದರಾಜರು ಅವರ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಸ್ವಾಮಿ ಸಭಾ ಮಧ್ಯದಲ್ಲಿ ಸ್ತಂಭವನ್ನು ಒಡೆದು ಹೊರಬಂದಿದ್ದಾನಂತೆ. ಸಿಂಹರೂಪನಾದ ಶ್ರೀಹರಿ, ಶ್ರೀನಾಮಗಿರೀಶನೇ ಸಿಂಹರೂಪನಾದ ಶ್ರೀಹರಿ ಎಂಬುದಾಗಿ ಅವನನ್ನು ಪ್ರಾರ್ಥಿಸೋಣ. ಫಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ, ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ. ಫಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ, ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ. ಪ್ರಳಯ ಮಾರುತ ಘೋರ ಭಸ್ತ್ರಿಕಾ ಫುತ್ಕಾರ ಲಲಿತ ನಿಶ್ವಾಸ ಡೋಲಾ ರಚನಯ. ಪ್ರಳಯ ಮಾರುತ ಘೋರ ಭಸ್ತ್ರಿಕಾ ಫುತ್ಕಾರ ಲಲಿತ ನಿಶ್ವಾಸ ಡೋಲಾ ರಚನಯ. ಕುಲಶೈಲ ಕುಂಭಿನಿ ಕುಮುದಹಿತ ರವಿ ಗಗನ ಚಲನ ವಿಧಿ ನಿಪುಣ ನಿಶ್ಚಲ ನಾರಸಿಂಹ. ಕುಲಶೈಲ ಕುಂಭಿನಿ ಕುಮುದಹಿತ ರವಿ ಗಗನ ಚಲನ ವಿಧಿ ನಿಪುಣ ನಿಶ್ಚಲ ನಾರಸಿಂಹ. ಫಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ, ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ. ಘನ ವದನ ದುರ್ವಿಧ ಹಸನ ನಿಶ್ಚೂತ ಲವ ದಿವ್ಯ ವರುಷ ಲಾಲಾ ಘಟನಯ. ವಿವರ ಘನ ವದನ ದುರ್ವಿಧ ಹಸನ ನಿಶ್ಚೂತ ಲವ ದಿವ್ಯ ವರುಷ ಲಾಲಾ ಘಟನಯ. ವಿವಿಧ ಜಂತೂರಾತ ಭುವನ ಮಗ್ನೀಕರಣ ನವ ನವ ಪ್ರಿಯ ಗುಣಾರ್ನವ ನಾರಸಿಂಹ. ವಿವಿಧ ಜಂತೂರಾತ ಭುವನ ಮಗ್ನೀಕರಣ ನವ ನವ ಪ್ರಿಯ ಗುಣಾರ್ನವ ನಾರಸಿಂಹ. ಫಾಲನೇತ್ರಾನಲ ಪ್ರಬಲ ವಿದ್ಯುಲ್ಲತಾ ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ, ಕೇಳಿ ವಿಹಾರ ಲಕ್ಷ್ಮೀ ನಾರಸಿಂಹ.
दारुणोज्ज्वल धगद्धगितदंष्ट्रानल विकारस्फुलिङ्ग सङ्गक्रीडया दारुणोज्ज्वल धगद्धगितदंष्ट्रानल विकारस्फुलिङ्ग सङ्गक्रीडया वैरिदानव घोर वंश भस्मीकरण कारण प्रकट वेंकट नारसिंह वैरिदानव घोर वंश भस्मीकरण कारण प्रकट वेंकट नारसिंह फालनेत्रानल प्रबल विद्युल्लता केळी विहार लक्ष्मी नारसिंह केळी विहार लक्ष्मी नारसिंह फालनेत्रानल प्रबल विद्युल्लता केळी विहार लक्ष्मी नारसिंह केळी विहार लक्ष्मी नारसिंह लक्ष्मी नारसिंह लक्ष्मी नारसिंह ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ನಾರಸಿಂಹ ಎಂಬುದಾಗಿ ನರಸಿಂಹಸ್ವಾಮಿಯನ್ನು ಸ್ಮರಿಸುತ್ತಾ ಇಂದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ವಿಶೇಷವಾಗಿ ಸಿಂಹ ವಾಹನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಗಜರಾಜರು, ವೃಷಭರಾಜರು, ಅಶ್ವರಾಜರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಪದಾತಿಗಳು ಕೂಡ ಹೀಗೆ ಅದ್ಭುತವಾದ ರೀತಿಯಲ್ಲಿ ಜಗದೊಡೆಯನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಆಚರಿಸಲ್ಪಡ್ತಾ ಇದೆ. ನಾವೆಲ್ಲರೂ ಕೂಡ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ನೋಡ್ತಾ ಇದ್ದೇವೆ. ಸೂರ್ಯನ ಕಿರಣಗಳು ಸ್ವಾಮಿಯ ಮುಖದ ಮೇಲೆ ಬೀಳದಂತೆ ಆಚ್ಛಾದನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ವಾಹನ ಸೇವೆ ಆಗುವ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಹಿಂಬದಿಯಲ್ಲಿಯೇ ತರ್ತಾ ಇರ್ತಾರೆ. ಛತ್ರದ ರೀತಿಯಲ್ಲಿ ಇರತಕ್ಕಂತಹದ್ದನ್ನು ಛತ್ರವನ್ನು ಇಬ್ಬರು ಅಕ್ಕಪಕ್ಕದಲ್ಲಿ ಹಿಡಿದರೂ ಕೂಡ ಹಿಂದಿನ ಭಾಗದಲ್ಲಿ ತ್ರಿಕೋಣಾಕಾರದಲ್ಲಿರತಕ್ಕಂತಹ ಸಾಧನ ವಿಶೇಷವನ್ನು ತರುತ್ತಿರುತ್ತಾರೆ. ಅದರಿಂದ ಈಗ ನೆರಳನ್ನು ಆ ಸ್ವಾಮಿಯ ಮುಖಕ್ಕೆ ತಂದಿರತಕ್ಕಂತಹ ದೃಶ್ಯವನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ. ಅತ್ಯಂತ ಭಕ್ತಿಯಿಂದ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕೋಲಾಟವನ್ನು ಆಡ್ತಾ ಇದ್ದಾರೆ ಮಹಿಳೆಯರು. ಕೋಲು 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 ರಂಗ ಕೋಲನ್ನಾಡೆ, ಆ ಭಗವಂತನಲ್ಲಿ ಕೋಲಾಟವನ್ನು ಆಡುತ್ತಾ ಆ ಕೋಲಾಟದಲ್ಲಿ ಬರತಕ್ಕಂತಹ ಕೋಲುಗಳ ಧ್ವನಿ ಏನಿದೆ ಆ ಧ್ವನಿಯೂ ಕೂಡ ಸ್ವಾಮಿಯ ಗುಣಗಳನ್ನು ವರ್ಣಿಸುವಂತಹ ಧ್ವನಿಯಾಗಿರುವಂತಹದ್ದಾಗಿದೆ. ಎಲ್ಲೆಡೆಯಲ್ಲಿಯೂ ಕೂಡ ಸ್ವಾಮಿಯ ಸರ್ವೋತ್ತಮತ್ವವೇ ಪ್ರತಿಬಿಂಬಿಸ್ತಾ ಇರ್ತದೆ, ಧ್ವನಿಸ್ತಾ ಇರ್ತದೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಅಂತಹ ಆ ಯೋಗ ಪಟ್ಟಿಯನ್ನು ಧರಿಸಿದಂಥವನಾಗಿ ಯೋಗ ನರಸಿಂಹ ರೂಪದಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಿಂಹ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ತನ್ನ ದಿವ್ಯವಾದ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಿದ್ದಾನೆ. ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಮಾಡುತ್ತಾ ನಾವೆಲ್ಲರೂ ಕೂಡ ವಿಶೇಷವಾದ ಸಾಧನೆಯನ್ನು ಮಾಡೋಣ. ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡೋಣ. ಸಪ್ತಗಿರೀಶನ ಕೃಪೆಗೆ ಪಾತ್ರರಾಗೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಸಿಂಹವಾಹನ ಸೇವೆಯನ್ನು ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ವೈಭವೋಪೇತವಾಗಿರ್ತಕ್ಕಂತಹದ್ದು. ಛತ್ರ ಚಾಮರಾದಿಗಳಿಂದ ಆ ಸ್ವಾಮಿಗೆ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. ಈಗ ಛತ್ರವನ್ನೇ ಹಿಡಿದು ಆ ಸ್ವಾಮಿಗೆ ಸೂರ್ಯನ ಆತಪ ಬೀಳದಂತೆ ನೋಡ್ತಾ ಇರತಕ್ಕಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಿಂಭಾಗದಲ್ಲಿ ಇದ್ದಂತೆ ಅನ್ನಿಸ್ತಿದೆ ತ್ರಿಕೋಣಾಕಾರದಲ್ಲಿರತಕ್ಕಂತಹ ಸಾಧನ ವಿಶೇಷ. ಅದರಿಂದ ಅಲ್ಲ, ಛತ್ರದಿಂದಲೇ ಆ ಸ್ವಾಮಿಗೆ ನೆರಳನ್ನು ತಂದಿದ್ದಾರೆ ಸೇವಕರು, ಪರಿಚಾರಕರು. ಈ ರೀತಿಯಾಗಿ ಸ್ವಾಮಿಯ ಸೇವೆಯಲ್ಲಿ
ಎಲ್ಲರೂ ಕೂಡ ಅವರವರ ಕರ್ತವ್ಯವನ್ನು ನಿಭಾಯಿಸುತ್ತಾ ವಿಶೇಷವಾಗಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇರುವಂತಹದ್ದು. ಭಗವಂತನಲ್ಲಿ ಭಕ್ತಿ ಅನ್ನುವಂತಹದ್ದು ಬಹಳ ಮುಖ್ಯ. ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ಸಾಕು, ಭಗವಂತ ಸಂತುಷ್ಟನಾಗ್ತಾನೆ. ದೊಡ್ಡ ದೊಡ್ಡ ಐಶ್ವರ್ಯವನ್ನು ನಾವು ಹಣದ ಕಟ್ಟನ್ನು ಸ್ವಾಮಿಯ ಮುಂಭಾಗದಲ್ಲಿ ಇಡಬೇಕಾಗಿಲ್ಲ. ಕೇವಲ ಭಕ್ತಿಯನ್ನು ಮಾಡಿದರೆ ಸಾಕು. ಭಕ್ತ್ಯಾ ತುಷ್ಯತಿ ಮಾಧವ ಮಾಯಾಹದವ. ಇಂದಿರಾ ಲೋಕಮಾತಾ ಮಾ ಅಂದರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಒಡೆಯ ಪತಿ ಸ್ವಾಮಿ ಅವನೇ ಮಾಧವ. ಅಂತಹ ಆ ಮಾಧವ ಭಕ್ತಿಯಿಂದಲೇ ತುಷ್ಟನಾಗ್ತಾನಂತೆ. ಆದ್ದರಿಂದ ಭಕ್ತಿಯನ್ನು ಕೊಡು ನಿನ್ನ ಪಾದಪದ್ಮಗಳಲ್ಲಿ. ಯಾವಾಗಲೂ ಕೂಡ ನಿನ್ನ ವಿಶೇಷವಾದಂತಹ ಮಹಿಮೆಗಳನ್ನು ತಿಳಿದುಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿಕೊಡು. ನಿನ್ನ ಉತ್ಸವಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡು ಎಂಬುದಾಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂತಹ ಕ್ಷೇತ್ರ ಶ್ರೀನಿವಾಸ ಮಂಗಾಪುರ ಕ್ಷೇತ್ರ ತಿರುಪತಿಯಿಂದ 13 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹದ್ದಾಗಿದೆ. ಅಲ್ಲಿ ಆ ಸ್ವಾಮಿ ಬಹಳ ಕಾಲದಿಂದಲೂ ಕೂಡ ನೆಲೆಸಿರ್ತಕ್ಕಂಥವನು. ಒಬ್ಬ ಭಕ್ತಾಗ್ರೇಸರ ಸ್ವಪ್ನದಲ್ಲಿ ನಾನಿಲ್ಲಿದ್ದೇನೆ, ನನ್ನನ್ನು ಪುನಃ ಪೂಜಾ ಪುನಸ್ಕಾರಾದಿಗಳನ್ನು ಮಾಡಿ ಎಲ್ಲ ಜನರ ಸೇವೆಗೆಂದು ಸಿದ್ಧಪಡಿಸು ಎಂಬುದಾಗಿ ಸ್ವಪ್ನದಲ್ಲಿ ಹೇಳುವಂತಹದ್ದು. ಆ ಭಕ್ತಾಗ್ರೇಸರರು ಇಲ್ಲಿಗೆ ಸಂಬಂಧಪಟ್ಟವರಲ್ಲ, ಹೊರ ರಾಜ್ಯಕ್ಕೆ ಸಂಬಂಧಪಟ್ಟಂಥವರು. ಅಂಥವರು ಇಲ್ಲಿ ಆ ಸ್ವಾಮಿಯನ್ನು ಸ್ವಪ್ನದಲ್ಲಿ ಕಂಡಂತಹ ಆ ದೃಶ್ಯವನ್ನು ಸ್ಮರಿಸುತ್ತಾ ಬಂದು ಸ್ವಾಮಿಯನ್ನು ನೋಡಿ ಹೊರತಂದು ಅವರಿಗೆ ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾ ನೈವೇದ್ಯಾದಿಗಳನ್ನು ಇಡುತ್ತಾ ಅದ್ಭುತವಾದ ರೀತಿಯಿಂದ ಸ್ವಾಮಿಯ ಸೇವೆಯನ್ನು ಮಾಡಿರತಕ್ಕಂತಹದ್ದು. ಸುಂದರ ರಾಜ ಅನ್ನತಕ್ಕಂತಹ ಹೆಸರಿರಬೇಕು ಅಂತಹ ಆ ಭಕ್ತರದ್ದು. ಅಂತಹ ಅವರ ಭಕ್ತಿಗೆ ಮೆಚ್ಚಿದಂತಹ ಆ ಭಗವಂತ ನಂತರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತಹ ದೇವಾಲಯವಾಗಿ ಇಂದು ಈ ವೈಭವೋಪೇತವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ನಡೆಸ್ತಾ ಇರತಕ್ಕಂತಹದ್ದು. ಇಂತಹ ಉತ್ಸವದಲ್ಲಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸಮವಸ್ತ್ರವನ್ನು ಧರಿಸಿದಂಥವರಾಗಿ ಗುಂಪು ಗುಂಪಾಗಿ ಅವರವರ ಹಾಡನ್ನು ಹಾಡುತ್ತಾ ಕೋಲಾಟವನ್ನು ಆಡುತ್ತಾ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಸಕಲ ಕಲಾ ವಲ್ಲಭನಾಗಿರ್ತಕ್ಕಂಥವನು, ಷೋಡಶ ಕಲಾನಿಧಿಯಾಗಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ನರಸಿಂಹಸ್ವಾಮಿ. ಅಂತಹ ಆ ನರಸಿಂಹಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಒಮ್ಮನದಿಂದ ತನ್ನನ್ನು ಭಜಿಪರ ಸಮ್ಮತದಿಂದ ಕಾಯ್ದ ಶ್ರೀಹರಿ. ಯಾರು ಅವನನ್ನು ಬಹಳ ಭಕ್ತಿಯಿಂದ ಭಜಿಸುತ್ತಾರೋ ಅವರನ್ನು ಸಮ್ಮತದಿಂದ ಕಾಯ್ತಾನಂತೆ. ಉದಾಹರಣೆಗೆ ಪ್ರಹ್ಲಾದ ಯಾವ ಅವಸ್ಥೆಯಲ್ಲಾದರೂ ಕೂಡ ರಕ್ಷತೀತ್ಯೇವ ವಿಶ್ವಾಸ, ಸ್ವಾಮಿ ನಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂತಹದ್ದು. ಅದಕ್ಕಾಗಿ ರಕ್ಷಣೆ ಮಾಡಿದ್ದಾರೆ. ಮಾಧವ ಕೇಶವ ಮಧುಸೂದನ, ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ. ಮಾಧವ ಕೇಶವ ಮಧುಸೂದನ, ವಿಷ್ಣು ಶ್ರೀಧರಾ ಪದನಖಂ ಚಿಂತಯಾಮಿ ಯೂಯಂ. ಗೋವಿಂದ ವಾಸುದೇವ ಪ್ರದ್ಯುಮ್ನ, ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ. ವಾಮನ ಗೋವಿಂದ ವಾಸುದೇವ ಪ್ರದ್ಯುಮ್ನ, ರಾಮ ರಾಮ ಕೃಷ್ಣ ನಾರಾಯಣಾಚ್ಯುತ. ದಾಮೋದರ ನಿರುದ್ಧ
ವಿಶುದ್ಧ ದೈವ ಪುಂಡರೀಕಾಕ್ಷ ದಾಮೋದರಾನಿರುದ್ಧ ದೈವ ಪುಂಡರೀಕಾಕ್ಷ ನಾಮತ್ರಯಾಧೀಶ ನಮೋ ನಮೋ ನಾಮತ್ರಯಾಧೀಶ ನಮೋ ನಮೋ ಮಾಧವ ಕೇಶವ ಮಧುಸೂದನ ವಿಷ್ಣು ಶ್ರೀಧರ ಪದನಖಂ ಚಿಂತಯಾಮಿ ಯೂಯಂ. पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा पुरुषोत्तमा पुण्डरीकाक्ष दिव्य हरिसङ्कर्षण अधोक्षजा नरसिंह हृषीकेश नगधरा त्रिविक्रम नरसिंह हृषीकेश नगधरा त्रिविक्रम शरणागत रक्ष जय जय सेवे शरणागत रक्ष जय जय सेवे माधवा केशव मधुसूदना विष्णु श्रीधरा पदनखं चिन्तयामि यूयम्. महित जनार्दन मध्य कूर्म वराह सहज भार्गव बुद्ध जयतुरग कल्की महित जनार्दन मध्य कूर्म वराह सहज भार्गव बुद्ध जयतुरग कल्की विहित विज्ञान श्री वेंकटेश शुभकरं विहित विज्ञान श्री वेंकटेश शुभकरं अहमिह तव पददास्यम् अनिशं भजामि अहमिह तव पददास्यम् अनिशं भजामि माधवा केशव मधुसूदना विष्णु श्रीधरा पदनखं चिन्तयामि यूयं माधवा केशव मधुसूदना विष्णु श्रीधरा पदनखं चिन्तयामि यूयं चिन्तयामि यूयं चिन्तयामि ಮಧುಸೂದನ ಶ್ರೀಧರ ಪದನಕಂ ಚಿಂತಯಾಮಿ ಯೂಯಂ. ಇದು ನಿಮಗೆ ಸಂಬಂಧಪಟ್ಟಂತಹ ಪಾದಪದ್ಮಗಳನ್ನು ನಾನು ನಮಿಸುತ್ತೇನೆ ಹೇ ಮಾಧವ ಕೇಶವ ಎಂಬುದಾಗಿ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಅದ್ಭುತವಾದ ರೀತಿಯಲ್ಲಿ ಸಿಂಹವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಿರುವಂತಹ ಯೋಗ ಪಟ್ಟಿಯನ್ನು ಧರಿಸಿ ಯೋಗಿಯಾಗಿ ಯೋಗಿಗಳ ಹೃದಯದಲ್ಲಿ ನೆಲೆಸಿರತಕ್ಕಂತಹ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ ನರಸಿಂಹಸ್ವಾಮಿಯ ರೂಪದಲ್ಲಿ ದರ್ಶನವನ್ನು ನೀಡುತ್ತಾ ಭಕ್ತ ಕೋಟಿಯನ್ನು ಉದ್ಧರಿಸ್ತಾ ಇರತಕ್ಕಂತಹದ್ದು, ನಾಲಿಗೆಯಲ್ಲಿ ನಾರಾಯಣನ ನಾಮ ಬರುವಂತೆ ಮಾಡ್ತಾ ಇರತಕ್ಕಂತಹದ್ದು, ನರಸಿಂಹನ ಮಹಿಮೆ ಮನಸ್ಸಿಗೆ ಬರುವಂತೆ ಮಾಡ್ತಾ ಇರುವಂತಹದ್ದು, ಇದೆಲ್ಲವೂ ಕೂಡ ಈ ವಾಹನ ಸೇವೆಯ ಸಂದರ್ಭದಲ್ಲಿ ಭಕ್ತರಲ್ಲಿ ಉಂಟಾಗತಕ್ಕಂತಹ ಅನೇಕ ಪ್ರಯೋಜನಗಳು. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರೆ ಸಾಕು, ಅನೇಕ ವಿಚಾರಗಳನ್ನು ವ್ಯಕ್ತಿ ತಿಳಿದುಕೊಳ್ತಾನೆ. ಯಾವ ರೀತಿಯಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು, ಸುತ್ತಮುತ್ತಲೂ ಇರತಕ್ಕಂತಹ ಪ್ರಪಂಚ ಅದು ಬೇರೆ, ಆ ಪ್ರಪಂಚವನ್ನು ಮರೆತು ಕೋಲಾಟವನ್ನು ಆಡ್ತಾ ಇದ್ದಾರೋ, ವಾದ್ಯ ಘೋಷವನ್ನು ಮಾಡ್ತಕ್ಕಂಥವರು, ವೇದ ಪಾರಾಯಣವನ್ನು ಮಾಡ್ತಕ್ಕಂಥವರು, ಇವರೆಲ್ಲರೂ ಕೂಡ ಅಂತಹ ಅನುಭೂತಿಯನ್ನು ಪಡೆದುಕೊಳ್ತಕ್ಕಂಥವರಾಗ್ತಾ ಇರ್ತಾರೆ. ಅಂತಹ ಅನುಭೂತಿಯನ್ನು ಭಕ್ತರಿಗೆಲ್ಲ ನೀಡುತ್ತಾ ಭಕ್ತ ಕೋಟಿಯನ್ನು ತನ್ನ ಪಾದದಡೆಗೆ ಬರಮಾಡಿಕೊಳ್ತಾ ಅವರಿಂದ ವಿಶೇಷವಾದ ಸಾಧನೆಯನ್ನು ಮಾಡಿಸುತ್ತಾ ಅವರವರ ಮನೆಯಲ್ಲಿ ಕುಳಿತುಕೊಂಡು ಕೂಡ ಅನೇಕ ಭಕ್ತರು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ಉತ್ಸವವನ್ನು ನೋಡ್ತಾ ಇದ್ದಾರೆ. ನೋಡುವ ಸಂದರ್ಭದಲ್ಲಿ ಭಕ್ತಿ ಪರವಶರಾಗಿ ನರಸಿಂಹಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳುತ್ತಾ
ಸಪ್ತಗಿರಿವಾಸ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ವೆಂಕಟೇಶ್ವರ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಕ್ಕಂತಹದ್ದು, ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಮಾಡ್ತಕ್ಕಂತಹದ್ದು, ನಾಲಿಗೆಯಲ್ಲಿ ಸ್ವಾಮಿಯ ನಾಮದ ಉಚ್ಚಾರಣೆಯನ್ನು ಮಾಡ್ತಕ್ಕಂತಹದ್ದು. ಹೀಗೆ ಪ್ರತಿಯೊಂದು ವಿಧವಾಗಿಯೂ ಕೂಡ ಭಕ್ತರು ಭಕ್ತಿಯಿಂದ ಆ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇರಿಸಿರತಕ್ಕಂಥವರಾಗಿದ್ದಾರೆ ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಆ ಭಕ್ತರೆಲ್ಲರ ಹೃದಯ ಮಂದಿರದಲ್ಲಿ ಸ್ವಾಮಿ ವಿರಾಜಿಸುತ್ತಾ ಅವರವರ ಅಭೀಷ್ಟಗಳನ್ನು ಪೂರ್ಣಗೊಳಿಸುತ್ತಾ ಅದ್ಭುತವಾದ ತನ್ನ ಇಚ್ಛಾಶಕ್ತಿಯಿಂದ ಎಲ್ಲವನ್ನು ಕೂಡ ಪೂರ್ಣಗೊಳಿಸ್ತಾ ಇದ್ದಾನೆ. ಪರಿಪೂರ್ಣನಾಗಿರ್ತಕ್ಕಂತಹ ನರಸಿಂಹಸ್ವಾಮಿ ಯೋಗಿಗಳ ಹೃದಯಕ್ಕೆ ನಿಲುಕದೇ ಇರತಕ್ಕಂತಹ ಮಹಿಮೆ ಆ ಭಗವಂತನದ್ದು. ಎಲ್ಲ ಸದಾಗಮಗಳಿಂದ ಮಾತ್ರ ತಿಳಿಯಲ್ಪಡತಕ್ಕಂತಹ, ವಿಶೇಷವಾಗಿ ಸ್ತುತಿಸಲ್ಪಡತಕ್ಕಂಥವನು. ಅವನ ಲಕ್ಷಣವೇ ಪ್ರಪಂಚದ ಸೃಷ್ಟಿ ಅನ್ನತಕ್ಕಂಥದ್ದು ಯಾರಿಂದ ಆಗ್ತಾ ಇದೆ? ಜನ್ಮಾದ್ಯಸ್ಯ ಯತಃ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಕೂಡ ಯಾರಿಂದ ಉಂಟಾಗ್ತಾ ಇದೆ? ಅವನೇ ಸರ್ವತಂತ್ರ ಸ್ವತಂತ್ರನಾದಂತಹ ಶ್ರೀ ಮಹಾವಿಷ್ಣು ಶ್ರೀಮನ್ನಾರಾಯಣ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಅಂತಹ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯೇ ಬ್ರಹ್ಮತತ್ವ. ಆದ್ದರಿಂದ ಅಥಾತೋ ಬ್ರಹ್ಮ ಜಿಜ್ಞಾಸ. ಆ ಬ್ರಹ್ಮನನ್ನು ನಾವು ಸರ್ವದಾ ವಿಚಾರ ಮಾಡ್ತಾ ಇರಬೇಕು. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾದಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ. ಆ ಬ್ರಹ್ಮತತ್ವ ಉಂಟೋ ಇಲ್ಲವೋ? ವಿದ್ವಾಂಸರ ಸಭೆಯಲ್ಲಿ ಯಾವಾಗಲೂ ಕೂಡ ಮೀಮಾಂಸೆಗೆ ವಿಷಯನಾಗಿರ್ತಕ್ಕಂಥವನಾಗಿರ್ತಾನಂತೆ ಆ ಭಗವಂತ. ಲೋಕದಲ್ಲಿ ವಿಧ ವಿಧವಾದಂತಹ ಕರ್ಮಗಳಿಗೆ ಆಶ್ರಯವಾಗಿರ್ತಕ್ಕಂತಹ ಪ್ರಾಣಿಗಳಿದ್ದಾವೆ. ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ವಿಧವಾದಂತಹ ಚೇಷ್ಟೆಯನ್ನು ನೋಡ್ತೇವೆ. ಆ ಎಲ್ಲ ಚೇಷ್ಟೆಗಳಿಗೆ ಆಶ್ರಯವಾದಂತಹ ಪ್ರಾಣಿ ಸಂಕುಲ ಏನಿದೆ, ಆ ಪ್ರಾಣಿ ಸಂಕುಲವನ್ನು ವಿಶೇಷವಾದ ರೀತಿಯಿಂದ ಪ್ರೇರೇಪಿಸಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತರಾಗುವಂತೆ ಮಾಡುತ್ತಾ ಆ ಸ್ವಾಮಿ ಜಗತ್ತನ್ನು ನಿಯಮನ ಮಾಡ್ತಾ ಇದ್ದಾನೆ, ಜಗತ್ತಿನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಜಗದ್ರಕ್ಷಕ ಗೋವಿಂದ ಗೋವಿಂದ ಎಂಬುದಾಗಿ ಶಿಷ್ಟ ಪರಿಪಾಲಕನಾದಂತಹ ಗೋವಿಂದನನ್ನು, ದುಷ್ಟ ಜನರ ಸಂಹಾರಕನಾದಂತಹ ನರಸಿಂಹಸ್ವಾಮಿಯನ್ನು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಕೃತಕೃತ್ಯರಾಗೋಣ. ಲಕ್ಷ್ಮೀ ನರಸಿಂಹ ಮಮದೇಹಿ ಕರಾವಲಂಬಂ. ಹೇ ಲಕ್ಷ್ಮೀ ನರಸಿಂಹ, ನನಗೆ ಕೈಯನ್ನು ಕೊಟ್ಟು ನನ್ನನ್ನು ಉದ್ಧರಿಸು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇಂತಹ ಪ್ರಾರ್ಥನೆಗೆ ಓಗೊಟ್ಟಂತಹ ಸ್ವಾಮಿ ನಮ್ಮೆಲ್ಲರ ರಕ್ಷಣೆಯ ಭಾರವನ್ನು ಹೊತ್ತುಕೊಂಡಿದ್ದಾನೆ. ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾನೆ. ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ. ಅಂತಹ ಆ ಭಗವಂತನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲೆ ಸರ್ವದಾ ಇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಸಿಂಹವಾಹನವನ್ನು ಅಧಿರೋಹಿಸಿ ನರಸಿಂಹನಾಗಿ ಭಕ್ತರ ಸಮೀಪಕ್ಕೆ ಬರುತ್ತಾ ಎಲ್ಲ ಭಕ್ತರನ್ನು ಕೂಡ ಪ್ರಹ್ಲಾದನನ್ನಾಗಿ ಮಾಡ್ತಾ, ಪ್ರಹ್ಲಾದನ ಮೇಲೆ ಎಂತಹ ಅಪಾರವಾಗಿರತಕ್ಕಂತಹ ಪ್ರೀತಿಯೋ ಆ ಪ್ರೀತಿಯನ್ನು ಭಕ್ತರಾದ ನಮ್ಮೆಲ್ಲರ ಮೇಲೆ ತೋರಿಸುತ್ತಾ ಸ್ವಾಮಿ ಇಂದಿನ ದಿನ ಸಿಂಹವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾನೆ. ಬರುವುದು ಕೂಡ ಸತ್ಯಂ ವಿಧಾತುಂ. ನಮ್ಮ ಮನಸ್ಸಿನಲ್ಲಿ ಅನೇಕ ಶಂಕೆಗಳಿದ್ದಾವೆ, ಅನೇಕ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರವೂ ಕೂಡ ಗೊತ್ತಿದೆ, ಆ ಸ್ವಾಮಿ ಮಾಡೇ ಮಾಡ್ತಾನೆ ಅಂತ. ಆ ರೀತಿಯಾದಂತಹ ವಿಶ್ವಾಸವನ್ನು ದೃಢ ಮಾಡಲಿಕ್ಕಾಗಿ ಸ್ವಾಮಿ ಬರ್ತಾ ಇದ್ದಾನೆ. ಹರೇ ಶ್ರೀನಿವಾಸ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ. ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ. ನಾರಾಯಣ ನಾರಾಯಣ ಜಯ
ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ಗೋವಿಂದ ಹರೇ ಜಯ 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 ಜಯ 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 ಜಯ ಗೋಪಾಲ ಹರೇ ಜೈ ಜೈ ಗೋವಿಂದ ಹರೇ ಗೋಪಾಲ ಹರೇ ಎಂಬುದಾಗಿ ಗೋವಿಂದನನ್ನ ಗೋಪಾಲನನ್ನ ಭಜಿಸುತ್ತಾ ಸಿಂಹವಾಹನವನ್ನು ಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬಂದು ಭಕ್ತರು ನೀಡತಕ್ಕಂತಹ ಕರ್ಪೂರ ನೀರಾಜನವನ್ನು ಫಲ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸ್ತಿರತಕ್ಕಂತಹ ನರಸಿಂಹಸ್ವಾಮಿಯ ವೈಭವೋಪೇತವಾದಂತಹ ಉತ್ಸವವನ್ನು ನೋಡ್ತಾ ಇದ್ದೇವೆ. ಬ್ರಹ್ಮೋತ್ಸವವನ್ನು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಆನಂದವನ್ನು ನೀಡತಕ್ಕಂತಹದ್ದಾಗಿದೆ. ಭಜ ಭಜ ಲಕ್ಷ್ಮೀ ನರಸಿಂಹ ನಗಪದ ಸರಸಿಜ ಮಕರಂದಂ ಎಂಬುದಾಗಿ ಆ ಸ್ವಾಮಿಯ ಪಾದದ ಪದ್ಮದಳ ಮಕರಂದವನ್ನು ಭಜಿಸೋಣ, ಭಜಿಸಿ ಕೃತಕೃತ್ಯರಾಗೋಣ. ಭಕ್ತರೆಲ್ಲರೂ ಕೂಡ ವಿಧ ವಿಧವಾದ ಸೇವೆಗಳನ್ನು ಆ ಭಗವಂತನಲ್ಲಿ ಸಲ್ಲಿಸುತ್ತಿದ್ದಾರೆ. ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅಂತಹ ಆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವ ಅವಕಾಶವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಅತ್ಯಂತ ಅದ್ಭುತವಾದಂತಹ ರೀತಿಯಲ್ಲಿ ನಮ್ಮೆಲ್ಲರನ್ನ ತನ್ನ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಾನೆ. ಸತ್ಯಂ ಜ್ಞಾನೇಂದ್ರಿಯ ಸುಖಂ ಕ್ಷೀರಾಂಭೋ ನಿಧಿ ಮಧ್ಯಗಂ ಯೋಗಾರೂಢಂ ಪ್ರಸನ್ನಾಸ್ಯಂ ನಾನಾಭರಣಭೂಷಿತಂ ಮಹಾಚಕ್ರಂ ಮಹಾವಿಷ್ಣುಂ ತ್ರಿನೇತ್ರಂ ಚ ಪಿನಾಕಿನಂ ಶ್ವೇತಾಹಿವಾಸಂ ಶ್ವೇತಾಂಗಂ ಸೂರ್ಯಚಂದ್ರಾದಿಪಾರ್ಶ್ವಗಂ ಶ್ರೀನೃಸಿಂಹಂ ಸದಾ ಧ್ಯಾಯೇತ್ ಕೋಟಿಸೂರ್ಯಸಮಪ್ರಭಂ ಶ್ರೀನೃಸಿಂಹಂ ಸದಾ ಧ್ಯಾಯೇತ್ ಕೋಟಿಸೂರ್ಯಸಮಪ್ರಭಂ. ಕೋಟಿ ಸೂರ್ಯ ಸಮಪ್ರಭ ಉಳ್ಳಂತಹ ಆ ನರಸಿಂಹಸ್ವಾಮಿಯನ್ನು ಸದಾ ನಾವೆಲ್ಲರೂ ಕೂಡ ಸ್ಮರಿಸೋಣ. ವೇದ ಪಂಡಿತರು ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ವೇದಾಂತ ವೇದ್ಯನಾದಂತಹ ಆ ಸ್ವಾಮಿಯನ್ನು ಸ್ತುತಿಸುತ್ತಿದ್ದಾರೆ. ಅವರ ಸ್ತುತಿಗೆ ಓಗೊಟ್ಟಂತಹ ಸ್ವಾಮಿಯವರ ಅಭೀಷ್ಟಗಳನ್ನು ಪೂರೈಸುತ್ತಾ ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ನರಸಿಂಹ ಸ್ವಾಮಿ ನಮ್ಮೆಲ್ಲರ ರಕ್ಷಕನಾಗಿದ್ದಾನೆ. ಶ್ರೀ ನೃಸಿಂಹ ಪರಬ್ರಹ್ಮ, ಶ್ರೀ ನೃಸಿಂಹ ಪರಂ ಶಿವ, ನೃಸಿಂಹ ಪರಮೋ ವಿಷ್ಣು, ನೃಸಿಂಹ ಸರ್ವದೇವತಾ. ಎಲ್ಲವೂ ಕೂಡ ಆ ನರಸಿಂಹನೇ. ನೃಶಬ್ದೇನೋಚ್ಯತೆ ಜೀವ, ಸಿಂಹ ಶಬ್ದೇನ ಚ ಸ್ವರಃ, ತಯೋರೈಕ್ಯಂ ಶ್ರುತಿ ಪ್ರೋಕ್ತಂ ಯಃ ಪಶ್ಯತಿ ಸ ಪಶ್ಯತಿ. ನೃಸಿಂಹದೇವ ಜಾಯಂತೆ ಲೋಕಾಸ್ಥಾವರ ಜಂಗಮಾಃ,
ನೃಸಿಂಹೇನೈವ ಜೀವಂತಿ ನೃಸಿಂಹೇ ಪ್ರವಿಶಂತಿ ಚ. ಎಲ್ಲವೂ ಕೂಡ ನರಸಿಂಹನಿಂದನೇ ಉಂಟಾಗುವಂತಹದ್ದು. ಈ ಚರಾಚರಾತ್ಮಕವಾದಂತಹ ಪ್ರಪಂಚ ಎಲ್ಲವೂ ಕೂಡ ನೃಸಿಂಹಾದೇವ ಜಾಯಂತೆ, ನೃಸಿಂಹಸ್ವಾಮಿಯಿಂದಲೇ ಉತ್ಪನ್ನವಾಗಿರ್ತಕ್ಕಂಥದ್ದು. ನೃಸಿಂಹನಿಂದಲೇ ಈ ಎಲ್ಲ ಚರಾಚರಾತ್ಮಕವಾದಂತಹ ಪ್ರಪಂಚ ಜೀವನವನ್ನು ನಡೆಸ್ತಾ ಇದೆ. ಕಟ್ಟ ಕಡೆಯಲ್ಲಿ ಆ ನೃಸಿಂಹನಲ್ಲಿಯೇ ಪ್ರವೇಶವನ್ನು ಪಡೆಯತಕ್ಕಂತಹದ್ದಾಗ್ತದೆ. ನೃಸಿಂಹೋ ವಿಶ್ವಮುತ್ಪಾದ್ಯ ಪ್ರವಿಶ್ಯ ತದನಂತರಂ ರಾಜಭಿಕ್ಷು ಸ್ವರೂಪೇಣ ನೃಸಿಂಹಸ್ಯ ಸ್ಮರಂತಿಯೇ. ನೃಸಿಂಹಾತ್ ಪರಮಂ ನಾಸ್ತಿ ನೃಸಿಂಹಂ ಕುಲದೈವತಂ ನೃಸಿಂಹ ಭಕ್ತಾ ಯೇ ಲೋಕೆ ತೇ ಜ್ಞಾನಿನ ಇತೀರಿತಾಃ. ನೃಸಿಂಹನ ಭಕ್ತರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಜ್ಞಾನಿಗಳಾಗಿದ್ದಾರೆ. ಜ್ಞಾನಿ ಎಂಬುದಾಗಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾರೆ. ಆ ನೃಸಿಂಹನೇ ನಮ್ಮೆಲ್ಲರ ಕುಲದೈವ ಆಗಿದ್ದಾನೆ. ಆ ನೃಸಿಂಹನನ್ನು ಮೀರಿದಂತಹ ಮತ್ತೊಬ್ಬ ದೈವ ಇಲ್ಲವೇ ಇಲ್ಲ. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಎಂಬಂತೆ ಆ ಭಗವಂತನಿಗೆ ಸರಿಸಮಾನನಾದಂತಹ ದೈವ ಹಿಂದಿಲ್ಲ, ಮುಂದೆ ಬರುವುದಿಲ್ಲ, ಪ್ರಸ್ತುತ ಇಲ್ಲವೇ ಇಲ್ಲ. ಹೀಗೆ ತ್ರಿಕಾಲದಲ್ಲಿಯೂ ಕೂಡ ಆ ಭಗವಂತನಿಗೆ ಸರಿಸಮಾನನಾದಂತಹ ವ್ಯಕ್ತಿ ಇಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸುತ್ತಾ, ವಿರಕ್ತ ದಯಯಾ ಯುಕ್ತಾ ಸರ್ವಭೂತ ಸಮೀಕ್ಷಣಾ ನ್ಯಸ್ತ ಸಂಸಾರ ಯೋಗೇನ ನೃಸಿಂಹಂ ಪ್ರಾಪ್ನುವಂತಿ ತೇ. ಯಾರು ವಿರಕ್ತರೋ, ದಯೆಯಿಂದ ಯುಕ್ತವಾದಂತಹವರಾಗಿರ್ತಾರೋ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಸರಿಸಮಾನವಾದ ದೃಷ್ಟಿ ಉಳ್ಳಂಥವರಾಗ್ತಾರೋ ಅಂತಹವರು ಆ ಭಗವಂತನ ಪರಮಾನುಗ್ರಹದಿಂದ ಕಟ್ಟ ಕಡೆಯಲ್ಲಿ ಆ ನರಸಿಂಹನನ್ನೇ ಸೇರತಕ್ಕಂಥವರಾಗ್ತಾರೆ. ಅಂತಹ ಆ ಸ್ವಾಮಿಯನ್ನು, ಆ ಸ್ವಾಮಿಯ ಮಹಿಮೆಯನ್ನು ನಿಗಮಗಳು ತಿಳಿಸ್ತಾ ಇದ್ದಾವೆ. ಮಾಹಾತ್ಮ್ಯಂ ಯಸ್ಯ ಸರ್ವೇಪಿ ವದಂತಿ ನಿಗಮಾಗಮಾಹ. ನಿಗಮಗಳು, ಆಗಮಗಳು ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾವೆ. ನೃಸಿಂಹ ಸರ್ವ ಜಗತಾಂ ಕರ್ತ ಭೋಕ್ತಾ ಚಾಪರಃ. ಅವನೇ ಕರ್ತೃ ಭೋಕ್ತೃ ಎಲ್ಲವೂ ಕೂಡ ಅವನೇ. ಅವನನ್ನು ಬಿಟ್ಟು ಮತ್ತೊಬ್ಬರಿಲ್ಲವೇ ಇಲ್ಲ. ಅಂತಹ ಆ ಸ್ವಾಮಿಗೆ ಭಕ್ತರು ಕರ್ಪೂರ ನೀರಾಜನವನ್ನು ನೀಡುತ್ತಿದ್ದಾರೆ. ಅರ್ಚಕವರೇಣ್ಯರು ಆ ಭಕ್ತರು ಕೊಟ್ಟಂತಹ ಕರ್ಪೂರ ನೀರಾಜನವನ್ನು ಸ್ವಾಮಿಗೆ ಸಮರ್ಪಿಸಿ ಕೃತಕೃತ್ಯರಾಗ್ತಾ ಇದ್ದಾರೆ. ಆ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ನೃಸಿಂಹೋ ಜಗತಾಂ ಹೇತು ಬಹಿರ್ಯಾಯಾವಲಂಬನಃ ಮಾಯಯಾ ವೇದಿತಾತ್ಮ ಚ ಸುದರ್ಶನ ಸಮಾಕ್ಷರಃ ವಾಸುದೇವೋ ಮಯಾತೀತಃ ನಾರಾಯಣ ಸಮಪ್ರಭಾ ನಿರ್ಮಲೋ ನಿರಹಂಕಾರೋ ನಿರ್ಮಾಲ್ಯೋ ಯೋ ನಿರಂಜನಃ. ಈ ರೀತಿಯಾಗಿ ಆ ನರಸಿಂಹ ಸ್ವಾಮಿಯನ್ನು, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯನ್ನು ಭಜಿಸುತ್ತಾ ನಾವು ಕೃತಕೃತ್ಯರಾಗೋಣ. ಹರೇ ಶ್ರೀನಿವಾಸ. ಜಯ ಜಯ ನಿಗಮಾಂತ ಸಾರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಜಲಧಿ ಗಂಭೀರ ಜಯ ಜಯ ಭಕ್ತ ಮಂದಾರ ಜಯ ಜಯ ನಿಗಮಾಂತ ಸಾರ ಜಯ ಜಯ ಕನಕಾದ್ರಿಧೀರ ಜಯ ಜಯ ನಿಗಮಾಂತ ಸಾರ ಜಯ ಜಯ ದಾನವ ಭೀಮ
सुगुणाभिराम जय जय दानव भीमा जय जय सुगुणाभिराम जय जय परिपूर्ण काम जय जय परिपूर्ण काम जय जय दैवललाम जय जय निगमान्त सारा जय जय कनकाद्रिधीरा जय जय निगमान्त सारा जय जय जलद संकाशा जय जय वरचिदाकाशा जय जय जलद संकाशा जय जय वरचिदाकाशा जय जय शेषाचलेशा जय जय शेषाचलेशा जय जय तरिगोण्डाधीशा जय जय निगमान्त सारा जय जय कनकाद्रिधीरा जय जय निगमान्त सारा निदब मगरि सारि गमप जय जय निगमान्त सारा ददनि दनि पदनि दाप मपदनि दप मगरि सनि दनि गरि गनि दनि गरि सनि दप दनि स जय जय निगमान्त सारा दानि दनि सरि गरि ग सरि नि गरि सनि द पदनि पद म पदानि द निन्नि दप म पदनि द सनि द पद पदनि सदा निनिद 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 निदप मगरि सनि निद निनिद निनिद नि सरि गम पद निदप सनि द परि सनि द गरि सनि दप मगरि सनि द पदनि सरि गम गम गरि सरि गम गम गरि सरि ग दि गरि सनि सा गम गम गरि सनि सा सनि द म गम गरि गम प जय जय निगमान्त सारा ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರಮಕುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ
ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮತ್ಸ್ಯಕೂರ್ಮ ಗೋವಿಂದ ವರಾಹ ನೃಸಿಂಹ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಾಮನ ಭೃಗುರಾಮ ಗೋವಿಂದ ಬಲರಾಮಾನುಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ
ಗರುಡಗಮನ ಪಂಕಜನಾಭ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಹರಿನಾರಾಯಣ ನಮೋ ನಮೋ ನಾರಾಯಣ ಹರಿ ನಮೋ ನಮೋ ಮುರಹರ ಭವಹರ ಮುಕುಂದ ಮಾಧವ ಗರುಡಗಮನ ಪಂಕಜನಾಭ ಪರಮ ಪುರುಷ ಭವಬಂಧ ವಿಮೋಚನಾ ಪರಮ ಪುರುಷ ಭವಬಂಧ ವಿಮೋಚನಾ